ನ್ಯೂಸ್ ಅವರ್ ಜನಾಭಿಮತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಯಿತು. ಆರಂಭದಲ್ಲಿ ನಾವು ಚರ್ಚೆ ಮಾಡಿರುವಂಥದ್ದು ಶಾಸಕರ ಸ್ಥಿತಿಗತಿಗಳ ಬಗ್ಗೆ, ಯಾವ ಶಾಸಕರನ್ನ ಹೆಚ್ಚಾಗಿ ಇಷ್ಟಪಡ್ತೀರಿ ಎನ್ನುವಂಥದ್ದು. ಹಾಲಿ ಶಾಸಕರಿಗೆ ಜನ ಸ್ಪಂದಿಸ್ತಾರ, ಹಾಲಿ ಶಾಸಕರ ಬಗ್ಗೆ ಅವರ ಅನಿಸಿಕೆ ಅಭಿಪ್ರಾಯಗಳೇನು, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಇನ್ನು ಮುಂದಿನ ವಿಚಾರ ಅದು ಪ್ರಣಾಳಿಕೆ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ನಾನು ಆರಂಭದಲ್ಲಿ ಹೇಳಿದೆ, ಪ್ರಣಾಳಿಕೆ ಅನ್ನುವಂಥದ್ದು ಒಂದು ದೊಡ್ಡ ಸುಳ್ಳಿನ ಕಂತೆ. ಆರಂಭದಿಂದಲೂ ಕೂಡ ಪ್ರಣಾಳಿಕೆಯನ್ನು ಪ್ರಕಟಿಸ್ತಾನೇ ಇವೆ ಪಕ್ಷಗಳು, ಆದರೆ ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತವೆ, ಇದಕ್ಕೆ ಏನಾದರೂ ಮಾನದಂಡ ಇದೆಯಾ ಅಂದರೆ ಖಂಡಿತವಾಗಲೂ ಇದಕ್ಕೆ ಯಾವ ಮಾನದಂಡಗಳು ಇಲ್ಲ. ಆದರೆ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಹಲವಾರು ಒಂದಿಷ್ಟು ನಾಜೂಕಿನ ಅಂಶಗಳನ್ನು ಸೇರಿಸ್ಕೊಂಡೇ ಈ ಪ್ರಣಾಳಿಕೆ ಹೊರಬರುವಂಥದ್ದು. ಕಾಂಗ್ರೆಸ್ ನಾಯಕರಿದ್ದಾರೆ, ಬಹುಶಃ ನಾನು ಆಮೇಲೆ ಅವರಿಂದ ಉತ್ತರವನ್ನು ಪಡಿತೀನಿ. ಗರೀಬಿ ಹಟಾವೋ ಅಂತ ಘೋಷಣೆ ಮಾಡಿ ಎಷ್ಟು ದಶಕಗಳಾಯಿತು. ಜೊತೆಗೆ ಸ್ಲಮ್ ಮುಕ್ತ ನಾವು ನಗರಗಳನ್ನು ಮಾಡ್ತೀವಿ, ಊರುಗಳನ್ನು ಮಾಡ್ತೀವಿ ಅಂತ ಬೇರೆ ಬೇರೆ ಪಕ್ಷದವರು ಘೋಷಣೆ ಮಾಡಿ ಎಷ್ಟು ವರ್ಷಗಳಾಯಿತು. ಇದರಿಂದ ಏನಾದರೂ ಕಾರ್ಯಸಾಧನೆ ಆಗಿದೆಯಾ ಅನ್ನುವಂಥದ್ದು ಇಲ್ಲೂ ಕೂಡ ನಿರಾಶಾದಾಯಕ ವಾತಾವರಣ. ಬರೀ ಗ್ರಾಫಿಕ್ಸ್ ಮುಖಾಂತರ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೂ ಕೂಡ ಜನ ಈ ಸಮೀಕ್ಷೆಯ ಬಗ್ಗೆ ಹೇಳುವಂಥದ್ದು ಏನು ಅಂದರೆ, ಯಾವ ಪಕ್ಷದ ಪ್ರಣಾಳಿಕೆ ಉತ್ತಮವಾಗಿದೆ ಅಂತಂದರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯೇ ಉತ್ತಮವಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನಾವು ನೋಡ್ತಾ ಇದ್ದೀವಿ ಬಹಳ ಸ್ಪಷ್ಟವಾಗಿ 40% ಜನ, 100ಕ್ಕೆ 40ರಷ್ಟು ಜನ ಕಾಂಗ್ರೆಸ್ ಪ್ರಣಾಳಿಕೆ ಬಹಳ ಉತ್ತಮವಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. BJPಯ ಪರವಾಗಿ ನಿಂತಿರುವಂಥದ್ದು, BJP ಕೂಡ ಒಳ್ಳೆಯ ಪ್ರಣಾಳಿಕೆ ಅಂಶಗಳನ್ನು ಪ್ರಕಟಿಸಿದೆ ಅಂತ ಹೇಳಿದಂಥವ್ರು 100ಕ್ಕೆ 22ರಷ್ಟು ಜನ ಮಾತ್ರ. ಇನ್ನು JDS ಸೇರಿದ ಹಾಗೆ ಬೇರೆ ಪಕ್ಷದವರು 18%, ಗೊತ್ತಿಲ್ಲ ಅಂತ ಹೇಳುವಂಥವ್ರು ಕೂಡ 20% ಜನ. ಇವರಿಗೆ ಯಾವ ಪ್ರಣಾಳಿಕೆ, ಯಾವ ವಿವರಗಳು, ಯಾರ್ಯಾರು ಏನೇನು ಹೇಳ್ತಾರೆ, ನಾವು ಯಾಕೆ ಒಂದು ಪಕ್ಷಕ್ಕೆ ಮತ ಹಾಕಬೇಕು, ಇದರ ಬಗ್ಗೆ ಯಾವ ಅರಿವು ಕೂಡ ಇರಲ್ಲ. ಅವರೆಲ್ಲರೂ ಕೂಡ ಈ ಗೊತ್ತಿಲ್ಲ ಅನ್ನುವಂಥ ವ್ಯಾಪ್ತಿಗೆ ಬರ್ತಾರೆ. ಜೊತೆಗೆ ಗೊತ್ತಿದ್ದೂ ಕೂಡ ಗೊತ್ತಿದ್ದಂಥವರು ಎಷ್ಟರ ಮಟ್ಟಿಗೆ ಪಕ್ಷಗಳ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿರುವಂಥ ಸಂಗತಿ. ಯಾಕಂದರೆ ಮೊದಲಿಂದಲೂ ಕೂಡ ಸುಳ್ಳುಗಳ ಕಂತೆ, ಸುಳ್ಳುಗಳ ಸಂತೆ ಅದು ಇನ್ನೂ ಕೂಡ ಮುಂದುವರಿತಾ ಇದೆ ಅನ್ನುವಂಥದ್ದು. ಇದು ಪ್ರಣಾಳಿಕೆಯ ಬಗ್ಗೆ ಆಯಿತು. ಜೊತೆಗೆ ಟಿಕೆಟ್ ವಿಚಾರದಲ್ಲಿ ಎಷ್ಟೊಂದು ರಾಜಕೀಯ ಆಗಿದೆ ಎಲ್ಲದನ್ನು ಕೂಡ ತಾವು ಗಮನಿಸಿದಿರಿ. ಇಲ್ಲಿ ಯಾವ ಪಕ್ಷ ಉತ್ತಮವಾಗಿ ಟಿಕೆಟ್ ಹಂಚಿದೆ ಅನ್ನುವಂಥದ್ದು ಇಲ್ಲೂ ಕೂಡ ಕಾಂಗ್ರೆಸ್ಸೇ ಮೇಲ್ಪಂಕ್ತಿನಲ್ಲಿದೆ, ಕಾಂಗ್ರೆಸ್ ಎತ್ತರದಲ್ಲಿದೆ. ಕಾಂಗ್ರೆಸ್ 100ಕ್ಕೆ 35ರಷ್ಟು ಜನ ಕಾಂಗ್ರೆಸ್ ಉತ್ತಮವಾಗಿ ಟಿಕೆಟ್ ಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. BJP ಪರವಾಗಿ ಹೇಳಿರುವಂಥವ್ರು 100ಕ್ಕೆ 21ರಷ್ಟು ಜನ. ಇನ್ನು KJP 100ಕ್ಕೆ 5ರಷ್ಟು ಜನ, JDS 100ಕ್ಕೆ 16ರಷ್ಟು ಜನ, ಇತರೆ 3 ಗೊತ್ತಿಲ್ಲ ಅಂತ ಹೇಳಿದಂಥ ಸಂಖ್ಯೆ 11. ಇನ್ನು ಯಾರೂ ಕೂಡ ಉತ್ತಮವಾದಂಥವರಿಗೆ ಕೊಟ್ಟಿಲ್ಲ ಟಿಕೆಟ್ ಅಂತ ಹೇಳುವಂಥ ಸಂಖ್ಯೆ ಕೂಡ ಇದೆ, ಅದು 9ರಷ್ಟು, 100ಕ್ಕೆ 9ರಷ್ಟು ಜನ ಹೇಳ್ತಾರೆ. ಬಹುಶಃ ಅವರು ಭ್ರಮನಿರಸನಗೊಂಡು ಹೇಳಿರುವಂಥ ಮಾತುಗಳಿವು. ಯಾಕಂದರೆ ಇವತ್ತಿನ ರಾಜಕೀಯ ವ್ಯವಸ್ಥೆಯನ್ನು ಕಂಡು ಅವರಿಗೆ ಖಂಡಿತವಾಗ್ಲೂ ಬೇಸರ ಆಗಿದೆ. ಹೀಗಾಗಿ ಅವ್ರು ಹೇಳುವಂಥದ್ದು ಏನು ಅಂದರೆ, ಇಲ್ಲಿ ಯಾರೂ ಕೂಡ ಉತ್ತಮವಾಗಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಜನ ವ್ಯಕ್ತಪಡಿಸ್ತಾರೆ. ಬಹುಶಃ ಹರಿಪ್ರಸಾದ್ ಅವರಿಗೆ ಈ ವಿಚಾರ ಸ್ವಲ್ಪ ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಒಂದಷ್ಟು ಗೊಂದಲಗಳು ಕೂಡ ಆಯಿತು. ಅದು ಸಮೀಕ್ಷೆಯ ಪಾಯಿಂಟ್ಗಳಾಗಿರ್ಬೋದು, ಜೊತೆಗೆ ಟಿಕೆಟ್ ನೀಡಿಕೆ ವಿಚಾರದಲ್ಲಾದಂಥ ಗೊಂದಲಗಳು, ಇದೆಲ್ಲದರ ಹೊರತಾಗಿಯೂ ಕೂಡ ನಿಮ್ಮ ಪಕ್ಷವೇ ಇಲ್ಲಿ ಮೇಲ್ಪಂಕ್ತಿನಲ್ಲಿದೆ. ಏನಂತೀರಿ ಸರ್? ಈಗ ತಾವು 3 ವಿಚಾರಗಳನ್ನ ತೆಗೆದುಕೊಂಡಿದ್ದೀರಿ. ಪ್ರಣಾಳಿಕೆ, ಟಿಕೆಟ್ ವಿತರಣೆ ಮತ್ತು ತಮ್ಮ ಕ್ಯಾಪ್ಷನಲ್ಲಿತ್ತು ಗರೀಬಿ ಹಟಾವೋ ಮತ್ತು ಕಾರ್ಯಕ್ರಮಗಳ ಕಾಂಗ್ರೆಸ್ ಪಕ್ಷದಲ್ಲಿ, ಅದರಲ್ಲೂ ಸಹ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಅಲ್ಲ, ಗರೀಬಿ ಹಟಾವೋ ಹೇಳಿದ್ ನಿಮ್ದು, ಇನ್ನೆಲ್ಲರೂ ಕೂಡ ಹೇಳಿದ್ದಾರೆ. ಬಂದೆ ಗರೀಬಿ ಹಟಾವೋ ಇಂದಿರಾ ಗಾಂಧಿ ಅವರು ಬಂದು ಗರೀಬಿ ಹಟಾವೋ ಘೋಷಣೆ ಮಾಡಿದ ನಂತರ ಬ್ಯಾಂಕ್ ರಾಷ್ಟ್ರೀಕರಣ, ಅದಕ್ಕೆ ನಮ್ಮ K. ಶ್ರೀನಿವಾಸರವರೇ ಇದ್ದಾರೆ. ಬ್ಯಾಂಕ್ ರಾಷ್ಟ್ರೀಕರಣ, ಭೂ ಸುಧಾರಣೆ ಕಾನೂನುಗಳು ಮತ್ತು ಬಡವರಿಗೆ ಮನೆ ಕೊಡ್ತಕ್ಕಂಥ ಜಾಗ, ಇವೆಲ್ಲವನ್ನು ಸಹ ನಾವು ಮಾಡಿದ್ವಿ. ಗುಡಿಸಿಲು ಪ್ರದೇಶ ಅಂತ ಹೇಳಿದರೆ ಅದ್ರ ಸ್ವತಃ ನಾನೇ ಚೇರ್ಮನ್ ಆಗಿದ್ದೆ. ನಾನಿದ್ದಾಗ ಹುಡ್ಕೋಯಿಂದ 40 ಕೋಟಿ ರೂಪಾಯಿ ತೆಗೆದುಕೊಂಡು, ಈಗಲೂ ಸಹ ಲಗ್ಗೆರೆನಲ್ಲಿ ಹೋಗಿ ನೋಡಿ, 400 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೆ 52 ಎಕರೆ ಜಮೀನನ್ನು. ಯಾರೂ ಸಹ ಬಡವರಿಗೆ ಜಾಗ ಕೊಡಬೇಕು. ನೀವು ಗಾಲ್ಫ್ ಕ್ಲಬ್ ಮಾಡಿ ಜಾಗ ಕೊಡ್ತಾರೆ, ನೀವು ಹಾಗೆ ಬೇರೆ ಏನಾದರೂ ಮಾಡಿ ಎಲೈಟ್ ಕ್ಲಬ್ ಮಾಡಬೇಕು, ಜಾಗ ಕೊಡ್ತಾರೆ. ಸ್ಲಮ್ ಕ್ಲಿಯರೆನ್ಸು, ರಿಹ್ಯಾಬಿಲಿಟೇಷನ್ ಮಾಡಬೇಕು ಅಂದರೆ ಯಾರೂ ಜಾಗ ಕೊಡೋದಿಲ್ಲ, ಸರ್ಕಾರದವರು ಕೂಡ. ಇವೆಲ್ಲ ಈ ದೇಶದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳು. ನೀವು ಸುಳ್ಳು ಕಂತೆ ಅಂತ ಹೇಳಿದ್ರಲ್ಲ, ಅದು ಸ್ವಲ್ಪ ಕಠೋರವಾದ ಶಬ್ದ. ಎಲ್ಲ ರಾಜಕೀಯ ಪಕ್ಷಗಳು ಸಹ ಜನರ ಮಧ್ಯೆ ಇರ್ತಕ್ಕಂಥದ್ದು, ಅವರ ಆದಷ್ಟು ಸೇವೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅದು ಸುಳ್ಳಿನ ಕಂತೆನೋ ಮತ್ತೊಂದು ಅದು ಜನ ತೀರ್ಮಾನ ಮಾಡ್ತಾರೆ. ಅದರಲ್ಲಿ ನಾವು ಈಗಲೂ ಸಹ ಮಾತಾಡ್ತಾ ಇದ್ವಿ. ತಾವು ಹೇಳಿದ್ರಿ ಒಂದು 30% ಅಷ್ಟು ಇಂಪ್ಲಿಮೆಂಟ್ ಮಾಡೋಷ್ಟು 5 ವರ್ಷದಲ್ಲಿ ಮಾಡೋಕ್ಕಷ್ಟು ಶಕ್ತಿ ಇರುತ್ತೆ. ಮತ್ತು ಆದಷ್ಟು ನಾವು ಆ ಪ್ರಣಾಳಿಕೆ ಮಾಡುವಾಗ ಜನಸಾಮಾನ್ಯರ ಮಾತನ್ನು ಕೇಳಿರ್ತೀವಿ. ಫಸ್ಟು ರೋಟಿ ಕಪಡ ಮಕಾನ್,
ಅವನಿಗೆ ಫಸ್ಟ್ ಅದು ಬೇಕಾಗಿರೋದು. ಆಮೇಲೆ ವಿದ್ಯಾರ್ಥಿಗಳಿಗೆ ಏನು ಬೇಕು, ಯುವಕರಿಗೆ ಏನು ಬೇಕು, ಕೃಷಿ ಕ್ಷೇತ್ರದಲ್ಲಿ ಏನು ಮಾಡಬೇಕು, ಕಾರ್ಮಿಕರಿಗೆ ಏನು ಮಾಡಬೇಕು, ಇವೆಲ್ಲ ಯೋಚನೆ ಮಾಡಿ ಈ ಪಾಯಿಂಟ್ಗಳನ್ನೆಲ್ಲ ನಾವು ಹಾಕಿರ್ತೀವಿ. ಒಂದು ನಿಮಿಷ, ಈ ಪಾಯಿಂಟ್ಗಳನ್ನೆಲ್ಲ ಹಾಕಿರ್ತೀವಿ. ಅದನ್ನು ನಡೆಸಲಿಕ್ಕೆ ಬಿಟ್ಟರೆ ಪರವಾಗಿಲ್ಲ, ನಡ್ಸೋಕ್ಕೆ ಬಿಡೋದಿಲ್ಲ. ಈಗ ಸರ್ ನೀವೇ ಹಿಂಗೆ ಅಂದ್ಬಿಟ್ರೆ, ನೀವು ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಿರುವಂಥವ್ರು ಹಿರಿಯ ನಾಯಕರುಗಳು ನೀವೇ ಹಿಂಗೆ ಹೇಳ್ಬಿಟ್ರೆ ನಡ್ಸಕ್ಕೆ ಬಿಡಲ್ಲ ಅಂತ ಯಾರಿಗೆ ಕೇಳಬೇಕು ನಾವು? ಹಂಗಾದ್ರೆ ರೋಟಿ ಕಪಡ ಮಕಾನ್ ಕತೆ ಹೇಳಿದ್ರಿ ನೀವು. ರೋಟಿ ಕಪಡ ಮಕಾನ್ 3 ಇಲ್ದಿರುವಂಥ ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ದಾರೆ ಅಂತ ನೀವು ಹೇಳಿದ್ರಿ. ಸುಳ್ಳಿನ ಕಂತೆ ಅಂತ ಹೇಳಿರುವಂಥದ್ದು ಬಹಳ ಕಠೋರವಾಗಿದೆ ಅಂತ. ಖಂಡಿತವಾಗಲೂ ಅದು ಸತ್ಯ. ಅದು ಯಾಕಂದರೆ ವಿದ್ಯುತ್ತಿನ ವಿಚಾರದಲ್ಲಿ ಹೇಳುವಂಥ ಸುಳ್ಳಾಗಿರ್ಬೋದು, ರೈತರಿಗೆ ಕೊಡುವಂಥ ಸಾಲ ಮನ್ನಾ ಆಗಿರ್ಬೋದು, ಅದ್ರ ಬಗ್ಗೆ ಹೇಳುವಂಥದ್ದು ಎಲ್ಲವೂ ಕೂಡ ಹೇಳೋದೊಂದು ಮಾಡೋದೊಂದು ಅನ್ನುವಂಥದ್ದು. ಜೊತೆಗೆ 2 ರೂಪಾಯಿ 1 kg ಅಕ್ಕಿ, ಅದು ನಿಮ್ಮ ಪಕ್ಷನೋ ಬೇರೆ ಪಕ್ಷನೋ ಪ್ರಶ್ನೆ ಬೇರೆ. 2 ರೂಪಾಯಿ 1 kg ಅಕ್ಕಿ ಕೂಡ ಯೋಗ್ಯತೆ ಇಲ್ಲ. ಈ ಬಾರಿ ಅವ್ರು ಪ್ರಕಟಿಸಿರೋದು 1 ರೂಪಾಯಿ 1 kg ಅಕ್ಕಿ ಕೊಡ್ತೀವಿ ಅನ್ನುವಂಥದ್ದು. ಇಲ್ಲ, ತಪ್ಪು ತಿಳ್ಕೊಂಡಿದ್ದೀರಿ. ಕೆಲವು ಜಾಗದಲ್ಲಿ 1 ರೂಪಾಯಿಗೂ ಅಕ್ಕಿ ಕೊಡ್ತಾ ಇದ್ದಾರೆ, ಕೆಲವು ಜಾಗದಲ್ಲಿ ಫ್ರೀ ಅಕ್ಕಿನೂ ಕೊಡ್ತಾ ಇದ್ದಾರೆ. ಈಗ ಪಾಂಡಿಚೇರಿಗೆ ಹೋಗಿ ಇದು ನಿಮ್ಮ ಪಕ್ಷದ ಕತೆ ಅಲ್ಲ. ಬಂದೆ BPL ನಲ್ಲಿರ್ತಕ್ಕಂಥವ್ರಿಗೆ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ 35 kg ಪಾಂಡಿಚೇರಿನಲ್ಲಿ. ಸೊ ಇನ್ನೂ ಕೆಲವು ರಾಜ್ಯಗಳಲ್ಲಿ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಅಲ್ಲಿ 3 ರೂಪಾಯಿ 2 ರೂಪಾಯಿಗೆ ಅಕ್ಕಿ ಕೊಡ್ತಾ ಇದ್ದಾರೆ. ಇರಿ, ಅಕ್ಕಿ ಇವೆಲ್ಲ ಪಾಪ್ಯುಲರ್ ಸ್ಕೀಮ್ಗಳು. ನಿಜವಾದ ಜನಗಳಿಗೆ ಅವರ ಅಭಿವೃದ್ಧಿಗಾಗಿ, ಅವರ ಬೆಳವಣಿಗೆಗಾಗಿ ಏನು ಮಾಡಬೇಕು ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಾಗ ಭಾಳ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಹರಿಪ್ರಸಾದ್ ಅವರು ಇಲ್ಲಿ ಇಂಟರಪ್ಟ್ ಮಾಡಿ ಹೇಳ್ಬೋದು ಅಂತಂದರೆ, ಇಂಡಿಯಾ ಟುಡೇಯಲ್ಲಿ ಕಳೆದ 2 ತಿಂಗಳ ಹಿಂದೆ ಒಂದು ಸರ್ವೆಯನ್ನು ಮಾಡಿದರು ಅಂತ. ಯಾವ್ಯಾವ ಪಕ್ಷಗಳು ಕಳೆದ 15 ವರ್ಷಗಳಲ್ಲಿ ತಮ್ಮ ಮ್ಯಾನಿಫೆಸ್ಟೋವನ್ನು ಎಷ್ಟರ ಮಟ್ಟಿಗೆ ಆಚರಣೆಗೆ ತಂದಿದೆ ಹೇಳುವಂಥದ್ದು. ಆಗ ಗೊತ್ತಾಗಿದ್ದೇನು ಅಂತಂದರೆ, ಪ್ರಮುಖವಾದಂಥ ರಾಜಕೀಯ ಪಕ್ಷಗಳು, ಕೆಲವಲ್ಲಿ ಅದರಲ್ಲಿ ಪ್ರಾದೇಶಿಕ ಪಕ್ಷಗಳು ಸೇರಿ ಅಲ್ಲಿ ಅವರು 18 ಪಕ್ಷಗಳನ್ನು ಅವರು ಸರ್ವೆಯನ್ನು ಮಾಡಿದರು. ಅದರಲ್ಲಿ ಯಾವ ಪಕ್ಷವೂ ಕೂಡ ಇಲ್ಲಿ ತನಕ 100% ಬಿಟ್ಬಿಡಿ 60% ಮ್ಯಾನಿಫೆಸ್ಟೋವನ್ನು ಕೂಡ ಆಚರಣೆಗೆ ತಂದಿಲ್ಲ ಅಂತ, ಇಂಪ್ಲಿಮೆಂಟ್ ಮಾಡಿಲ್ಲ, ಅನುಷ್ಠಾನ ಮಾಡಿಲ್ಲ. ಹೀಗಿರುವಾಗ ಅದರಲ್ಲೂ ಕೆಲವು ಪಕ್ಷಗಳು, ಅದರಲ್ಲಿ ಉದಾಹರಣೆ ಹೇಳಬೇಕು ಅಂತಂದರೆ BJP ಈ ಕಳೆದ 5 ವರ್ಷಗಳ ನಾವು ಆಡಳಿತವನ್ನು ನೋಡಿದ್ದೇವೆ. ಹಿಂದಿನ ಚುನಾವಣೆಯಲ್ಲಿ ಅವರು ಕೊಟ್ಟಂಥ ಮ್ಯಾನಿಫೆಸ್ಟೋವನ್ನು ನೋಡಿ ಈಗ ಅವ್ರು ಹೇಳ್ತಾ ಇರುವಂಥದ್ದನ್ನು ನೋಡಿ ಅಂತ. ಅದರಲ್ಲಿ ಇಂಪ್ಲಿಮೆಂಟ್ ಆಗಿರುವಂಥದ್ದು ಕೇವಲ 20%ಕ್ಕಿಂತ ಕಡಿಮೆ. ಇದನ್ನು ನಾವು ಯಾವ ಕಂತೆ ಅಂತೇಳಿ ಕರಿಬೇಕು ಅಂತ? ಸುಳ್ಳಿನ ಕಂತೆ ಅಂತೇಳಿ ಹೇಳಬೇಕಾ ಅಥವಾ ಸತ್ಯದ ಪುರ್ಸೊತ್ತಿರಲಿಲ್ಲ ಅವ್ರಿಗೆ ಅಷ್ಟೇ? ಅಲ್ಲ, ಇದು ಎಲ್ಲ ಪಕ್ಷಗಳು, ಇದು ಕೇವಲ BJP ಅಂತೇಳಿ ಒಂದೇ ಅಲ್ಲ ಅಂತ. ಯಾವ ಪಕ್ಷಗಳು ಕೂಡ ಮ್ಯಾನಿಫೆಸ್ಟೋವನ್ನು ಆಚರಣೆಗೆ ತಂದಿಲ್ಲ. ಉದಾಹರಣೆ ಕೊಟ್ಕೊಂಡು ನಾನು ಹೋಗ್ತಾ ಇರ್ಬೋದು, ಎಲ್ಲೆಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ, ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ ಅಂಥೇಳಿ. ಅದಕ್ಕೆ ಸಮಯ ಆಗೋದಿಲ್ಲ. ತಾವು ಹೇಳ್ದಂಗೆ ಇಂಡಿಯಾ ಟುಡೇ ಸರ್ವೆ ಏನು ಹೇಳಿದ್ರಿ, 50% ಆದರೂ ರೀಚ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಇಲ್ಲಾಂದರೆ ಜನ ಬಿಡೋದಿಲ್ಲ. ನಾವೇನಾದರೂ ಪ್ರಣಾಳಿಕೆ ಮಾಡುವಾಗ ಸರಿ ಜನ ಪ್ರತಿನಿಧಿಗಳು ಸಹ ಮಾತಾಡಿ, ಜನಗಳ ಹತ್ರನೂ ಮಾತಾಡಿ ಅವರ ಸಮಸ್ಯೆಗಳು. ಅಲ್ಲ ಹರಿಪ್ರಸಾದ್, ನಮ್ದೊಂದು ನೇರ ಪ್ರಶ್ನೆ ಇದೆ ತಮಗೆ. ಹಾಗಾದರೆ ನೀವು ಏನು ಘೋಷಣೆ ಮಾಡಿದ್ದೀರಿ ಮ್ಯಾನಿಫೆಸ್ಟೋದಲ್ಲಿ, ನಿಮ್ಮ ಪಕ್ಷ ಮೊದಲಿಂದಲೂ ಕೂಡ ಬೇಡ ಒಂದು 3 ದಶಕದಿಂದ ತಗೊಳ್ಳೋಣ, ನಾವು ಎಷ್ಟು % ಈಡೇರಿಸಿರಿ ತಾವು? ಹಾಗಾದರೆ ತಾವು ಒಪ್ಲಿಕ್ಕೆ ತಯಾರಿಲ್ಲ, 40% ಕೂಡ ಆಗಿಲ್ಲ ಅನ್ನೋದನ್ನು ಒಪ್ಲಿಕ್ಕೆ ತಯಾರಿಲ್ಲ. ಓಕೆ ಫೈನ್. ಹಾಗಾದರೆ ನಿಮ್ಮ ಪ್ರಕಾರ ನೀವು ಹೇಳಿರುವಂಥ, ನೀವು ಘೋಷಣೆ ಮಾಡಿರುವಂಥ ಅಂಶಗಳೇನಿವೆ, ಎಷ್ಟರ ಮಟ್ಟಿಗೆ ಎಷ್ಟು % ಅನುಷ್ಠಾನಗೊಳಿಸಿರಿ? ಈಗ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಏನಾದರೂ ಅನುಷ್ಠಾನಕ್ಕೆ ಬಂದಿರಲಿಲ್ಲ ಅಂದರೆ ಇವತ್ತು ಈ ರಾಷ್ಟ್ರ 4th ಎಕನಾಮಿಕ್ ಪವರ್ ಆಗ್ತಾ ಇರಲಿಲ್ಲ. ಏನು ಬಡತನದ ರೇಖೆ ಎಲ್ಲಿಗಿತ್ತು, ಎಲ್ಲಿಗೆ ಇಳಿಸಿದ್ದೀವಿ ಅನ್ನೋದನ್ನ ತಾವು ಯೋಚನೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಅವರ ಮ್ಯಾನಿಫೆಸ್ಟೋವನ್ನು ಜಾರಿಗೊಳಿಸಿದ್ದೇ ಆಗಿದ್ರೆ ಖಂಡಿತವಾಗಿಯೂ ಕೂಡ ಕರ್ನಾಟಕ ಮತ್ತು ಭಾರತ ದೊಡ್ಡ ರಾಮರಾಜ್ಯವೇ ಆಗಿರುತ್ತೆ, ಪೂರ್ಣವಾಗಿ ಸಮೃದ್ಧವಾದಂಥ ಒಂದು ದೇಶ ಆಗಿದೆ. ಪೂರ್ಣವಾಗಿ ಅನುಷ್ಠಾನಕ್ಕೆ ತಂದಿದ್ದೀವಿ ಅಂತ ಹೇಳೋದಿಲ್ಲ. ಕರ್ನಾಟಕ ಇವತ್ತೇನಾದರೂ ವಿಶ್ವದ ಭೂಪಟದಲ್ಲಿ ಇದೆ, 1ನೇ 2ನೇ ಸ್ಥಾನದಲ್ಲಿ ಅಂತ ಹೇಳಿದ್ರೆ ಕೆಲವೆಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ನಾವು ತಂದಿದ್ದೀವಿ. ಓಕೆ ಸರ್, ಓಕೆ ಸರ್. It was a silk city, fine. It was a science city, now it is a silicon city. Unfortunately it has become a sick and garbage city. ಸರ್, ಇದು ನಮ್ಮ ಪ್ರಣಾಳಿಕೆ ಬಗ್ಗೆ ಇದರಲ್ಲಿ ಏನು ಅಭಿಪ್ರಾಯ ಅಷ್ಟು ಸ್ಪಷ್ಟವಾಗಿಲ್ಲ. ನಮ್ಮ ಪ್ರಣಾಳಿಕೆ ಮಾತ್ರ ಬಹಳ ಉದ್ದೇಶ ಶುದ್ಧಿಯಿಂದ ನಾವು ತಯಾರು ಮಾಡಿದ್ದೇವೆ ಮತ್ತು ಪ್ರತಿಯೊಂದು ಸಮಸ್ಯೆಯನ್ನು ಮುಟ್ಟಿ ನೋಡಿ ನಿಜವಾಗ ಆ ಸಮಸ್ಯೆಯ ಸ್ವರೂಪ ಏನಿದೆ, ನಮ್ಮ ರಾಜ್ಯದಲ್ಲಿ ಏನು ಮಾಡಿದರೆ ಸರಿ ಹೋಗ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ಅಂತ. ಹೌದು, ಖಂಡಿತವಾಗೂ ಅದರಲ್ಲಿ ಏನು ಶಪಥ ಮಾಡಿದ್ದೇವೋ ಅದು ಖಂಡಿತವಾಗೂ ಶಪಥ. ನಮ್ಗೆ ಅಧಿಕಾರ ಸಿಕ್ಕಿದರೆ ಅಥವಾ ನಮಗೆ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಸಾಧ್ಯವಿದ್ದರೆ ಸರ್ಕಾರಗಳನ್ನು. ಅದರ ಪ್ರಶ್ನೆ ಏನಂತಂದರೆ, ಈಗ ಕೆಲವು ವಿಚಾರಗಳು, ಈಗ ಅಕ್ಕಿ ಅವರು ನಂಗೆ ಕ್ಷಮಿಸಬೇಕು, ಅಕ್ಕಿ ವಿಚಾರ ಪಾಪ್ಯುಲಿಸ್ಟಾಗಿ ತೊಗೊಳ್ತಕ್ಕದ್ದಲ್ಲ.
ಇವತ್ತು ಇಂಡಿಯಾ ದೇಶದಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಎ ವೆರಿ ಬರ್ನಿಂಗ್ ಇಶ್ಯೂ. ಫುಡ್ ಸೆಕ್ಯೂರಿಟಿ ಇದೆಯಲ್ಲ, ಅದು ಇಟ್ ಈಸ್ ಅಟೈನಿಂಗ್ ಎ ವೆರಿ ಅಲಾರ್ಮಿಂಗ್ ಅಬಾಮಿನಲ್ ಸಾರ್ಟ್ ಆಫ್ ಡೈಮೆನ್ಷನ್ಸ್. ಆದ್ದರಿಂದ ಇವತ್ತೇನು ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟು ಬಿಲ್ಲು ಕುಳಿತಾ ಇದೆ ಕೇಂದ್ರದಲ್ಲಿ, ನಾವು ಡಿಮಾಂಡ್ ಮಾಡಿದ್ದೇವೆ ಅದನ್ನು ತಕ್ಷಣ ನೀವು ಆ್ಯಕ್ಟ್ ಮಾಡಬೇಕು. ಈ ಪಡಿತರ ಸಿಸ್ಟಮ್ ಇದೆಯಲ್ಲ, ಇದು ಭಿಕ್ಷೆ ಹಾಕ್ದಂಗೆ. ಫುಡ್ ಸೆಕ್ಯೂರಿಟಿ ಅಂತಂದರೆ ಫುಡ್ಡಿನ ಬಗ್ಗೆ ಒಂದು ರೈಟನ್ನು ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದು. ಅದು ಮಾಡಬೇಕಾದ್ದು ಪಾಕ್ಯದಲ್ಲೇ ಈಗ ಟಿ ವಿ ಕೊಡ್ತೇನೆ ಅಂತ ಹೇಳಿ ಮತ್ತೊಂದು ಹೇಳಿ ಅವೆಲ್ಲ ಪಾಪ್ಯುಲಿಸ್ಟ್ ಆಗ್ಬೋದು. ಆಯ್ತು, ಅದೆಲ್ಲ ಟಿವಿ ಕೊಟ್ಟರು ಅದು ಕರೆಂಟ್ ಬೇಕಲ್ಲ ಸರ್. ಆದ್ರೆ ಬರೀ ಪ್ರಶ್ನೆ ಏನಂದ್ರೆ ಫುಡ್ಡಿನ ಬಗ್ಗೆ ಹಾಗೆ ಶಾಕ್ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ನಾವು ಬಹಳ ಶ್ರದ್ಧೆಯಿಂದ ನಮ್ಮ ಮ್ಯಾನಿಫೆಸ್ಟೋವನ್ನು ಜನರ ಮುಂದೆ ಅಲ್ಲ ರೈತರಿಗೆ ಉಚಿತ ವಿದ್ಯುತ್ ಎಂಥ ಸುಳ್ಳು ಸಾರಿ, ಈವರೆಗೂ ಇದೆಯಲ್ಲ, ಅದು ಜಾರಿಯಲ್ಲೇ ಇದೆ. ಗುಂಡೂರಾಯರ್ ಮುಖ್ಯಮಂತ್ರಿ ಇದ್ದಾಗ 5 ಹಾರ್ಸ್ ಪವರ್ಗೆ ಬಂದಿರೇ ತಾನೇ ಅಲ್ಲ, ಸಾಕಷ್ಟು ಅದರಿಂದ ಬೆನಿಫಿಟ್ ರೈತರಿಗೆ ಆಗಿದೆ. ವಿದ್ಯುತ್ ಶಕ್ತಿಯ ವಿಚಾರದಲ್ಲಿ ಅದನ್ನು ಸಪ್ಲೈ ಮಾಡೋ ವಿಷಯದಲ್ಲಿ ಬೇಕಾದಷ್ಟು ತೊಡಕುಗಳಿದ್ದಾವೆ. ಆದರೆ ವಿದ್ಯುತ್ತನ್ನು ಉಚಿತವಾಗಿ 10 ಹಾರ್ಸ್ ಪವರ್ ವರೆಗೆ ಕೊಡ್ತೇವೆ ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ಅದರ ಸಾಕಷ್ಟು ರೈತರಿಗೆ ಬೆನಿಫಿಟ್ ಆಗಿದೆ. ಸರಬರಾಜು ಮಾಡೋ ತೊಡಕುಗಳಿವೆ. ನೀವು ಸರಬರಾಜು ಮಾಡ್ದೇನೆ ಅಲ್ಲ, ನೀವೊಬ್ಬ ದುಡ್ಡು ಚಾರ್ಜ್ ಮಾಡಿದ್ರೆ ನಾಯಕರು ನೀವು ಆತರ ಹೇಳ್ಬೇಡಿ. ಯಾಕೊತ್ತಾ, ಎಲ್ಲದನ್ನು ಸರಿ ಮಾಡಬೇಕು. ಅದೇ ನಾಯಕತ್ವ. ನಾಯಕತ್ವ ಯಾರಲ್ಲ ಅಂತ ಹೇಳ್ತಾರೆ. ಅದೇ ಸರ್ಕಾರ ಅನ್ನುವಂಥದ್ದು. ಹೇಳಿ ಸರ್ ಪ್ರಭಾಕರ್ ಜಿ. ಸರ್, ಬಹಳ ಮುಖ್ಯವಾಗಿ ಯಾವುದೇ ಒಂದು ಪಕ್ಷ ಪೂರ್ಣ ಬಹುಮತದಿಂದ ಬಂದಾಗ ಮಾತ್ರ ಪ್ರಣಾಳಿಕೆಯನ್ನು ಒಂದು 60% 70% ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೊರತು ಯಾವುದೇ ಸಮ್ಮಿಶ್ರ ಸರ್ಕಾರಗಳಾಗಿ ಯಾವುದೇ ಸರ್ಕಾರ ತೊಂದರೆ ಆಗ್ತದೆ. ನಮ್ಮ ಪ್ರಶ್ನೆ ಸುಮ್ಮನೆ ಯಾಕೆ ಹೇಳ್ತೀರಿ ಮತ್ತೆ? ಯಾಕೆ ಆಗೋದಿಲ್ಲ? ಒಂದು ನಿಮಿಷ ಕೇಜ್ ಯಾಕೆ ಆಗೋದಿಲ್ಲ ಸರ್? ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಏನು ನೀರು, ಆಹಾರ, ವಿದ್ಯಾಭ್ಯಾಸ, ವಿದ್ಯುತ್ ಶಕ್ತಿ, ರಸ್ತೆ, ಮನೆ, ಇದು ಬಹಳ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥ ಯಾವುದೇ ರಾಜ್ಯದಲ್ಲಾಗಲಿ. ಇದ್ರ ಬಗ್ಗೆ ನಾವು ಒತ್ತು ಕೊಟ್ಟು ನಾವು ಮಾಡ್ತೀವಿ ಅಂತ ಹೇಳೋಕೆ ನಮಗೆ ನಾವೆಲ್ಲ ಎಲೆಕ್ಟ್ ಮಾಡಿ ಕಳಿಸ್ತಾ ನಾವು ಬರೋದು ಮಾಡೋದು ಇದ್ರ ಮಾಡ್ಲಿಕ್ಕೆಲ್ಲ ಆಗ್ತದೆ. ನೀವು ಹೇಳ್ತಿರೋದೇನು ಅಂದ್ರೆ ನಮಗೆ ಪೂರ್ಣ ಅಧಿಕಾರ ಕೊಡಿ, ನಾವು ಮಾಡಿ ತೋರಿಸ್ತೀವಿ ಅಂತ. ಹೌದು ಪ್ರಶಾಂತ್. ರಂಗನಾಥ್, ರಾಜಕೀಯ ಪಕ್ಷಗಳು ಯಾವತ್ತಿಗೂ ಕೂಡ ಕನಸನ್ನು ಕಟ್ತಕ್ಕಂಥದ್ದು, ಮತಗಳನ್ನು ಪಡಿತಕ್ಕಂಥದ್ದು ಅವರ ಕಾಯಕ. ಹಾಗಾಗಿ ಹರಿಪ್ರಸಾದ್ ಅವರಿರ್ಬೋದು, ಬೇರೆ ಯಾವುದೇ ಪಕ್ಷಗಳು ಎಷ್ಟೇ ಡಿಫೆಂಡ್ ಮಾಡಿಕೊಂಡ್ರೂ ಕೂಡ ಯಾಕೆ ಜನ ಪ್ರಣಾಳಿಕೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ? ಅದಕ್ಕೆ ಕಾರಣ ಪ್ರಣಾಳಿಕೆಗಳನ್ನು ಇಂಪ್ಲಿಮೆಂಟ್ ಮಾಡುವಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸತತವಾಗಿ ಸೋಲ್ತಾ ಇವೆ ಅಂತಕ್ಕಂಥದ್ದು. ನಾನು ಒಪ್ಕೊಳ್ತೀನಿ, ಬ್ಯಾಂಕ್ ರಾಷ್ಟ್ರೀಕರಣ ಅಂತಕ್ಕಂಥ ಒಂದು ಕೆಲ ಯೋಜನೆಗಳನ್ನು ಇಂದಿರಾ ಗಾಂಧಿ ಜಾರಿಗೆ ತಂದಾಗ ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ರು ಅಂತಕ್ಕಂಥದ್ದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಾನು ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ, ಕಳೆದ 10 ವರ್ಷಗಳಲ್ಲಿ ಎಷ್ಟೊಂದು ಪ್ರಣಾಳಿಕೆಗಳು ಬಂದವು, ಎಷ್ಟು ಇಂಪ್ಲಿಮೆಂಟ್ ಆದವು ಅಂತಕ್ಕಂಥದ್ದನ್ನು ಗಣನೆಗೆ ತೆಗೆದುಕೊಂಡು ನಾವು ಚರ್ಚೆಯನ್ನು ಮಾಡೋಣ ಅಂತಕ್ಕಂಥದ್ದು ನನಗನ್ಸುತ್ತೆ. ಯಾಕಂದರೆ ಪ್ರಮುಖವಾಗಿ ಸತತವಾಗಿ ವಿದ್ಯುತ್ತನ್ನು ಕೊಡ್ತೀವಿ, ಉಚಿತ ವಿದ್ಯುತ್ತನ್ನು ಕೊಡ್ತೀವಿ, ಇಷ್ಟು ವಿದ್ಯುತ್ತನ್ನು ಜನ್ರೇಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಾಗತ್ತೆ. ಎಷ್ಟು ವಿದ್ಯುತ್ ಇಲ್ಲಿಯವರೆಗೆ ಎಡಿಷನ್ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆ ನಡಿಬೇಕು ರಂಗನಾಥ್. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ, ನಾನು BJP ಮತ್ತು ಕೆಲ ಪಕ್ಷಗಳ ಪ್ರಣಾಳಿಕೆಗಳನ್ನು ಈ ಬಾರಿ ರಚಿಸಿದವ್ರ ಹತ್ರ ಮಾತನಾಡ್ತಾ ಇದ್ದೆ. ಕಳೆದ ಬಾರಿ ರಚಿಸಿದವರ ಜೊತೆ ಸರ್ಕಾರ ಬಂದಮೇಲೆ ಯಾವತ್ತಾದರೂ ಚರ್ಚೆ ನಡೀತಾ ಅಂತಕ್ಕಂಥದ್ದು? ಖಂಡಿತವಲ್ಲ ಇಲ್ಲ. ಅವರು ಹೇಳಿರ್ತಕ್ಕಂಥದ್ದು ಒಂದು ಬಾರಿ ಕೂಡ ಯಡಿಯೂರಪ್ಪನವರಾಗಲಿ, ಸದಾನಂದ ಗೌಡರಾಗಲಿ, ಜಗದೀಶ್ ಶೆಟ್ಟರಾಗಲಿ, ನೋಡಪ್ಪ ನಮ್ಮ ಮ್ಯಾನಿಫೆಸ್ಟೋವನ್ನು ನೀವು ರಚಿಸಿದ್ರಿ, ಇದ್ರ ಬಗ್ಗೆ ಇಂಪ್ಲಿಮೆಂಟೇಷನ್ ಬಗ್ಗೆ ಯಾವತ್ತಾದರೂ ಚರ್ಚೆ ಮಾಡೋಣ ಅಂತಕ್ಕಂಥ ರೀತಿಯಲ್ಲಿ ಒಂದು ಬಾರಿಯೂ ಚರ್ಚೆ ನಡೆದಿಲ್ಲ ಅಂತಕ್ಕಂಥದ್ದು ಕಂಡು ಬಂದಿದೆ. ಇದು BJP ಅಲ್ಲ, ಐ ಆಮ್ ಶೋರ್ ಎಲ್ಲ ಪಾರ್ಟಿಗಳಲ್ಲೂ ಇದೇ ರೀತಿ ನಡೀತದೆ. ಕೆಲ ಪಾಪ್ಯುಲಿಸ್ಟ್ ಸ್ಕೀಮ್ಗಳನ್ನು, ಮತಗಳನ್ನು ಪಡೆಯೋದಕ್ಕೋಸ್ಕರ ತರಲಾಗುತ್ತೆ ಅಷ್ಟೇ. ಎಸ್, ಇನ್ನು ಪ್ರಣಾಳಿಕೆಯ ಬಗ್ಗೆ, ಅಭ್ಯರ್ಥಿಗಳ ಬಗ್ಗೆ ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ವಿವರಗಳನ್ನು ನಿಮಗೆ ಕೊಡ್ತೀವಿ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.